ಏನಾದ್ರೂ ಅಂದ್ರೆ ನಾವ್ಯಾಕೆ ಹಂಗ್ ಮಾಡಬಾರ್ದು ಅಂತ ಬೇಗ ಅಟ್ರಾಕ್ಟ್ ಆಗ್ತಿದೀವಿ ಅಂತ, ಪ್ರಭಾವಕ್ಕೆ ಒಳಗಾಗ್ತಾ ಇದೀವಿ. ಈಗ ಪ್ರಭಾವಕ್ಕೆ ಒಳಗಾಗದೆ ಇರಕ್ ಸಾಧ್ಯನಾ? ಆತರ ಪರ್ಸೆಂಟೇಜ್ ಅಲ್ಲಿ ಏನು ಯೂತ್ಸ್ ಇದಾರ ಅಂತ ಅದು ಒಂದು ಕರೆಕ್ಟ್. ಈಗ ಅದನ್ನೇ ಡಿಸ್ಕಷನ್ ಆಗಿ ಇಟ್ಕೋಣ. ಇದಕ್ಕೆ ಯಾವ ತರ ತುಂಬಾ ಡೆಪ್ತ್ ಅಂತಲ್ಲ, ಈಗ ನಮ್ಗೆ ಎಂತ ಕನ್ಫ್ಯೂಷನ್ ಆಗಿದೆ ಅಂತ ಹೇಳಿದ್ರೆ ಏನ್ ಡಿಸ್ಕಸ್ ಮಾಡ್ಬೇಕು ಅನ್ನೋದೇ ಪ್ರಾಬ್ಲಮ್ ಆಗ್ತಾ ಇದೆ. ಇಲ್ಲ ಕೇಳಿ ನಾನು ಕೋರ್ ಆಗಿ ಹೇಳ್ತೀನಿ ಆಕ್ಚುಲಿ ಅನ್ಕೊಳ್ಳಿ ಸುಮ್ನೆ. ಏನಿವ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಏನೋ ಒಂದು ನೋಡ್ತಾ ಇದ್ದೀನಿ, ಯಾವ್ದೋ ಒಂದು 25,000 ಲೈಕ್ ಏನಿದೆ ಅಂತ 25,000 ಲೈಕ್ ಆಗಿದೆ ಅಂತ ನೋಡ್ತೀನಿ ಅಷ್ಟೇ ಹೊರತು ಅಲ್ಲಿಗೆ ಸ್ಟೇ ಆಗ್ತೀವಿ. 0 ಇದ್ದಾಗ ನಾನು ಏನಿದೆ ನೋಡ್ತೀನಿ, ನನ್ ಲೈಕ್ ಕೊಡ್ತೀನಿ ಅಂತ ನಾವು ಮಾಡ್ತೀವ ಅಂತ. ಮೈ ಒಪಿನಿಯನ್ ಇಸ್ ಇಂಪಾರ್ಟೆಂಟ್. ಏನಿದೆ ಹೇಳ್ತಾ ಇದಾರೆ ಸರಿ ಇಲ್ಲ ಏನ್ ಹೇಳ್ತಿರೋದು, ಬಟ್ ಐ ಡೋಂಟ್ ಲೈಕ್ ಇಟ್. ಬೇರೆಯವ್ರು ಲೈಕ್ ಮಾಡಿದ್ರೆ ನಾನು ಲೈಕ್ ಕೊಡಲ್ಲ. ಎಕ್ಸಾಕ್ಟ್ಲಿ ಸರ್. ಈಗ ನೀವು ಹೇಳಿದಕ್ಕೆ ಒಂದು ನೆನಪಾಗ್ತಾ ಇದೆ ನಂಗೆ. ಈಗ ನೀವು ಅಮೆಝಾನ್ ಅಲ್ಲೋ ಫ್ಲಿಪ್ಕಾರ್ಟ್ ಅಲ್ಲೋ ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ಆರ್ಡರ್ ಮಾಡ್ಬೇಕು ಅಂದಾಗ ನೋಡೋಣ ರಿವ್ಯೂಸ್ ನೋಡೋಣ ಅಂತೀವಿ, ಹೌದಾ? ಅದ್ರಲ್ಲಿ ರಿವ್ಯೂಸ್ ಚೆನ್ನಾಗಿದ್ರೆ ನಾವು ಅದನ್ನ ತಗೊಳ್ಬೇಕೋ ಬೇಡವಾ ಅಂತ ಡಿಸೈಡ್ ಮಾಡ್ತೀವಿ. ಬಟ್ ಅದು ಪ್ರಾಡಕ್ಟ್ ಗು ಲೈಫ್ ಗು ಡಿಫರೆನ್ಸ್ ಇದೆಲ್ಲ ಸರ್. ಸರ್ ಯಾಕೆ ಪ್ರಾಡಕ್ಟ್ ಲೈಫ್ ಚೆನ್ನಾಗಿರ್ಬೇಕು? ಅದನ್ನೇ ಇನ್ನೊಂದು ರೀತಿ ಹೇಳ್ತೀನಿ ಇವಾಗ. ಓಕೆನಾ, ನಾನೇ ಇವಾಗ ಪ್ರಾಡಕ್ಟ್ ನ ಪುಷ್ ಮಾಡೋನು. ಓಕೆ ಕೇಳಿ, ನಾನೇ ಒಂದು ಪ್ರಾಡಕ್ಟ್ ಕೇಳಿ ಒಂದ್ ನಿಮಿಷ. ಮಾರ್ಕೆಟಿಂಗ್ ನಾನೊಂದು 25 ಲೈಕ್ಸ್ ಹಾಕ್ತೀನಿ ಫಸ್ಟ್ ಅನ್ಕೊಳ್ಳಿ. ಆಯ್ತು, ನಾನ್ ಮಾರ್ಕೆಟಿಂಗ್ ನನಗೆ ಗೊತ್ತು ನಿಮ್ ಸೈಕಾಲಜಿ. ನೀವು ಇದನ್ನ ಲೈಕ್ ಏನೋ ನಾನು ಇಲ್ಲೊಂದು 25 ಲೈಕ್ ಹಾಕಿದ್ರೆ ಎಕ್ಸ್ಟ್ರಾರ್ಡಿನರಿ ಸೂಪರ್ ಅಂತ ನಾನೇ ಪುಷ್ ಮಾಡ್ತೀನಿ ಅನ್ಕೊಳ್ಳಿ. ಅವಾಗ ನೀವು ಅದ್ರ ಬೇಸಿಸ್ ಮೇಲೆ ತಗೊಂತೀರಾ, ಅಲ್ಗಾರಿದಮ್ ಅದು ವರ್ಕ್ ಆಗುತ್ತೆ. ಓಕೆ.